ರೂಮಲ್ಲಿ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇದೆ. ಮೇ ಬಿ ನಾನು ನೆಕ್ಸ್ಟ್ ಬರುವಂಥ ದಿನದಲ್ಲಿ ಮೇ ಬಿ ಲೈಟ್ ಏನಾದರೂ ಇಂಪ್ರೂವ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀನಿ. ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಬಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆಯಿಂದ ನಾನು ಚಿಕ್ಕದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಆ್ಯಂಡ್ ಅದ್ರ ಬಗ್ಗೆ ನಾನು ನಿಮಗೆ ಸುಮಾರು ಮಾಹಿತಿನ ಕೊಟ್ಟಿದ್ದೀನಿ ಆಲ್ರೆಡಿ. ಯಾರಾದರೂ ಗೊತ್ತಿಲ್ಲ ನಮಗೆ ಇದ್ರ ಬಗ್ಗೆ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ನನಗೆ. ಸೊ ಈ ರೀತಿ ಹೇರ್ ಬೋಸ್ಗಳು ಆ್ಯಕ್ಚುಲಿ ನಾವು ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಇದು ನೋಡೋದಕ್ಕೆ ತುಂಬ ಚಿಕ್ಕದು ಅನಿಸುತ್ತೆ ನಿಮಗೆ, ಬಟ್ ಆದರೆ ಒಳ್ಳೆ ರೇಟಿಗೆ ಇದು ಆ್ಯಕ್ಚುಲಿ ಹೋಗುತ್ತೆ ಮಾರೋಕ್ಕೆ. ಆ್ಯಂಡ್ ಇದರಲ್ಲೂ ಕೂಡ ಸುಮಾರು ಥರದ ಕಾಟನ್ ಹೇರ್ ಬೋಸ್ ಕೂಡ ಮಾಡ್ತಾಯಿದ್ದೀನಿ ನಾನು. ಪ್ರಿಂಟ್ ತುಂಬ ಚೆನ್ನಾಗಿರುವಂಥದ್ದನ್ನೇ ಇಲ್ಲೂ ನೋಡ್ತಾ ಇರೋದು. ಓಕೆ, ಸೊ ಈ ರೀತಿ ಪ್ರಿಂಟ್ಸ್ ಆಯಿತು. ಆ್ಯಂಡ್ ಅದರಲ್ಲೂ ಕೂಡ ಆ್ಯಂಡ್ ಈ ಫ್ಯಾಬ್ರಿಕ್ ಅಂತೂ ಸೂಪರ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯ್ತು ಇದು ಆ್ಯಕ್ಚುಲಿ. ನೀವು ನೋಡ್ತಾ ಇರೋದು ಆ್ಯಂಡ್ ಇದು ತುಂಬ ಚೆನ್ನಾಗಿ ಫಿನಿಶಿಂಗ್ ಬರ್ತಾಯಿದೆ. ಸೊ ಇದನ್ನು ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಯಾವಾಗಿಂದ ಮಾಡ್ತಾಯಿದ್ದೀನಿ ಅಂದರೆ 1-1.5 ವರ್ಷ ಆಯಿತು. ಸೊ ಅವಾಗಿಂದ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಬರುವಂಥ ಬ್ಲಾಗಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಬರುವಂಥ ಡೇಸಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಇದರಲ್ಲೂ ಕೂಡ ಸುಮಾರು ಥರದ ಬಟ್ಟೆಯಲ್ಲಿ ನಾನು ಮಾಡಿದ್ದೀನಿ. ಇದು ಫ್ಯಾಬ್ರಿಕ್ ಕೂಡ ನನ್ನ ಹತ್ರ ಮೊದಲು ಸ್ಟಾಕ್ ಇತ್ತು ಆ್ಯಕ್ಚುಲಿ. ಇದು ನೋಡಿ ರೆಡ್ ಕಲರ್ದು. ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಇದನ್ನೆಲ್ಲ ಮಾಡ್ತಾಯಿದ್ದೀನಿ, ಬಟ್ ಸೈಡ್ ಬೈ ಸೈಡ್ ಏನು ಅಂತಂದರೆ ನಾನು ಇವಾಗ ಬೇರೆ ವರ್ಕ್ ಕೂಡ ಮಾಡ್ತಾ ಇರೋವಂಥದ್ದು. ಮತ್ತು ಏನೇನು ಮಾಡ್ತಾಯಿದ್ದೆ ಅಂತ ತಿಳಿಸ್ತೀನಿ. ಸೊ ಈ ಪ್ರಿಂಟ್ ತುಂಬ ಚೆನ್ನಾಗಿದೆ. ತುಂಬ ಲೈಟ್ ಕಲರಲ್ಲಿ ಕೂಡ ನಾನು ಮಾಡಿಡ್ತಾ ಇದ್ದೀನಿ. ಸೊ ಈ ರೀತಿ ಸ್ಟಾಕ್ ಮಾಡಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಕ್ಲಿಪ್ಸ್ಗಳನ್ನ ಅಟ್ಯಾಚ್ ಮಾಡ್ತೀವಿ. ಪ್ರೊಸೀಜರ್ ಇರುತ್ತೆ, ಪ್ರೊಫೆಷ್ನಲಾಗಿ ವರ್ಕ್ ಮಾಡಬೇಕಾಗುತ್ತೆ. ಯಾವಾಗ ನಾವು ಬಿಸ್ನೆಸ್ ಅಂತ ಬಂದಾಗ ಪ್ರೊಫೆಷ್ನಲ್ ಆಗಿಯೇ ನಾವು ವರ್ಕ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಟಾಕ್ಸ್ಗಳು ಮಾಡ್ತಾಯಿದ್ದೀನಿ ನಾನು. ಸೊ ಇದು ಆ್ಯಕ್ಚುಲಿ 100, 500, 1000 ಡಿಪೆಂಡ್ ಆಗುತ್ತೆ. ಬಟ್ ಇದುವರೆಗೂ ನಾನು 500 ಒಳಗಡೆ ಮಾಡಿರೋವಂಥದ್ದು ಎಲ್ಲ ಐಟಮ್ಸ್ಗಳನ್ನು. ಆ್ಯಂಡ್ ಇದಂತೂ ಕೂಡ ಮೇನ್ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೊಬ್ಬ ಮಗ ಇದ್ದಾನೆ. ಸೊ ಇವಾಗ ಅವನಿಗೆ 6 ವರ್ಷ ಆಯಿತು. ಸೊ ಇನ್ನೊಂದು ಮಗುಗೋಸ್ಕರ ಆ್ಯಕ್ಚುಲಿ ಪ್ರಿಪ್ರೇಷನ್ ಮೆಂಟಲಿ ನಾನು ಪ್ರಿಪೇರ್ ಇರಲಿಲ್ಲ ಇಷ್ಟು ವರ್ಷ. ಸೊ ಇನ್ಮೇಲಿಂದ ಇನ್ನೊಂದು ಬೇಬಿ ಆದರೆ ಚೆನ್ನಾಗಿರುತ್ತೆ ಅಂತ ಮನೇಲೆಲ್ಲರೂ. ಸೊ ಬಟ್ ಬಿಫೋರ್ ಬೇಬಿ ಆಗೋಕ್ಕಿಂತ ಮುಂಚೆ ನಾವು ಕೆಲವೊಂದು ರೂಟೀನ್ಸ್ ಕೂಡ ಫಾಲೋ ಮಾಡೋದು. ಯಾಕಂದರೆ ಇವಾಗ ನಮ್ದು ಇನ್ನೂ ಟೀನೇಜ್ ಅಂತೂ ಅಲ್ವಾ ಏಜು. ಸೊ ಏಜ್ ಅಕಾರ್ಡಿಂಗ್ ನಮಗೆ ಇವಾಗ ನೋಡಿದರೆ ಸೊ ಬೇಬಿ ಆಗುತ್ತೆ ಅಂತ ಹೇಳಿದ ಚೆಕಪ್ ಎಲ್ಲ ಮಾಡಿಸಿದ್ವಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದೆ. ಬಟ್ ಆದರೆ ಬಿಫೋರ್ ಬೇಬಿ ಆಗೋಕ್ಕಿಂತ ಮುಂಚೆ ಕೆಲವೊಂದು ರೂಟೀನ್ಸ್ಗಳಿರುತ್ತೆ. ಆ ರೂಟೀನ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಬೇಗ ಕನ್ಸೀವ್ ಆಗೋದಕ್ಕೂ ಕೂಡ ಕೆಲವೊಂದು ಡಯಟ್ ನಾವು ಫಾಲೋ ಮಾಡಬೇಕಾಗುತ್ತೆ. ಮೊದಲೆಲ್ಲ ಜಿಮ್ಮಿಗೆ ಹೋಗ್ತಾ ಇದ್ದೆ, ಇವಾಗ ಜಿಮ್ಮಿಗೆ ಹೋಗ್ತಾ ಇಲ್ಲ ನಾನು. ಜಸ್ಟ್ ಬಿಕಾಸ್ ಆಫ್ ಬೇಬಿಗೋಸ್ಕರನೇ ಹೋಗ್ತಾ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಇವಾಗ ನನ್ನ ಲೈಫ್ ರೂಟೀನ್ ಹೇಗಿದೆ, ಏನೇನು ಡಯಟ್ ಫಾಲೋ ಮಾಡ್ತಾಯಿದ್ದೀನಿ ಬಿಫೋರ್ ಕನ್ಸೀವ್ ಮುಂಚೆ ಕೂಡ ನಾವು ಕೆಲವೊಂದು ರೂಟೀನ್ಸ್ ಇರುತ್ತೆ. ಆ ರೂಟೀನ್ಸ್ಕೊಂಡು ಫಾಲೋ ಮಾಡ್ತಾಯಿದ್ದೀನಿ. ಆ ರೂಟೀನ್ಸ್ ಏನೇನಿದೆ ಅಂತ ಬರುವಂಥ ವೀಡಿಯೋಸ್ಗಳಲ್ಲಿ ಸಿಗುತ್ತೆ. ಸೊ ಆ್ಯಂಡ್ ಅದ್ರ ಜೊತೆಗೆ ನನ್ನ ಬಿಸ್ನೆಸ್ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಂದು ಅಂತಪರಿ ಏನು ತುಂಬ ವ್ಲಾಗಲ್ಲಿ ನಿಮಗೆ ಇನ್ಫಾರ್ಮೇಷನು ಹೆಚ್ಚಿನ ಮಾಹಿತಿ ಕೊಡಬೇಕಂತ ಅನ್ಕೋತೀನಿ. ಬಟ್ ಆದರೆ ವೀಡಿಯೋಸ್ ತುಂಬಾ ಲೆಂತಿ ಆಗೋದಕ್ಕೆ ಶುರು ಆಗುತ್ತೆ. ಬಟ್ ನೋ ಪ್ರಾಬ್ಲಮ್, ಬರುವಂಥ ವೀಡಿಯೋಸ್ಗಳಲ್ಲಿ ಡೈಲಿ ಅಥವಾ 2 ದಿನಕ್ಕೊಮ್ಮೆ ಒಂದು ವ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಮಾತ್ರ ನಾನು ಇವಾಗ ಅಂಜೀರು ತಿಂತಾಯಿದ್ದೀನಿ ನೆನೆಸ್ಕೊಂಡು. ಆ್ಯಂಡ್ ಒಣ ದ್ರಾಕ್ಷಿನ ನೆನೆಸಿ ತಿಂತಾಯಿದ್ದೀನಿ. ಇದು ತುಂಬಾ ಸೂಪರಾಗಿರುತ್ತೆ. ಆ್ಯಂಡ್ ಮೇನ್ ಅಂತಂದರೆ ತಿನ್ನೋದಕ್ಕೂ ಕೂಡ ಟೇಸ್ಟಿ ಇರುತ್ತೆ. ಆ್ಯಂಡ್ ಪ್ಲಸ್ ಇದು ಇಫೆಕ್ಟಿವ್ಲಿ ಇರುತ್ತೆ ಕೂಡ. ಸೊ ಯಾರಾದರೂ ನೀವು ಕೂಡ ಇದಕ್ಕೆ ಮಗುಗೋಸ್ಕರ ಟ್ರೈ ಮಾಡ್ತಾಯಿದ್ರೆ, ಅಂದರೆ ಕನ್ಸೀವ್ ಆಗಲಿ ಅಂತ ಏನಾದರೂ ನೀವು ಇದು ಮಾಡ್ತಾಯಿದ್ರೆ, ಸೊ ಡೆಫಿನೆಟ್ಲಿ ನಿಮ್ಮ ಡೈಟ್ ಮೊದಲು ಚೇಂಜ್ ಮಾಡ್ಕೊಳ್ಳಿ. ಸೊ ಡೈಟ್ ಚೆನ್ನಾಗಿದೆ ಅಂತಂದರೆ ಹೆಲ್ದಿ ಬೇಬಿ ಕೂಡ ಹುಟ್ಟುತ್ತೆ. ಆ್ಯಂಡ್ ಸೊ ಇದಕ್ಕೆ ಮೇನ್ ಮುಖ್ಯವಾಗಿ ಕೆಲವೊಂದು ನಾನು ಸ್ಟೆಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ ರೂಟೀನ್ಸಲ್ಲಿ. ಡೈಟ್ ಮೇನ್ ಮುಖ್ಯವಾಗಿ. ಸೊ ಅದರಲ್ಲಿ ಏನೇನು ಮಾಡ್ತಾಯಿದ್ದೀನಿ, ಇನ್ನೇನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಬರುವಂಥ ಬ್ಲಾಗಲ್ಲಿ ತೋರಿಸ್ತೀನಿ. ಇವತ್ತು 13 ಮೇ 2016 ಆ್ಯಂಡ್ ಬುಧವಾರ ದಿನದ್ದು ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ 8 ಗಂಟೆಗೆ ನಾನು ರೆಡಿ ಆಗ್ತಾ ಇದ್ದೀನಿ. ಮೊದಲು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ರಾತ್ರಿಯಲ್ಲೇ ನಾನು ಎಣ್ಣೆ ಎಲ್ಲ ಮಸಾಜ್ ಮಾಡಿ ಹೇರ್ಗೆ ಚೆನ್ನಾಗಿ ಬಿಟ್ಟಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಏನು ಮಾಡ್ತೀನಿ ಅಂದರೆ ವಾಶ್ ಮಾಡ್ತೀನಿ. ಮೊದಲೆಲ್ಲ ನಾನು ಕೊಕೊನೆಟ್ ಆಯಿಲೇ ಯೂಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ಇಲ್ಲಿ ಶಿಫ್ಟ್ ಆದಾಗಿಂದ ಒಂದು ಏನು ಬಾದಾಮಿ ಎಣ್ಣೆ ಅಂತ ಬರುತ್ತಲ್ವ, ಸೊ ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಇವಾಗ ನೋಡಿ ಈ ಕಡೆ ಎಲ್ಲ ಈ ರೀತಿ ತರಕಾರಿ ಸಿಗುತ್ತೆ. ನಮ್ಮ ಕಡೆ ಎಲ್ಲ ಏನಿರುವಂಥ ತರಕಾರಿ ಇರುತ್ತೆ ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ನಾರ್ತ್ ಇಂಡಿಯಾದಲ್ಲಿ. ಸೊ ಈ ರೀತಿ ಇರುತ್ತೆ, ಹೀರೆಕಾಯಿ ಥರನೇ ಇರುತ್ತೆ ಅದು ಆ್ಯಕ್ಚುಲಿ, ಬಟ್ ಹೀರೆಕಾಯಿ ಅಲ್ಲ ಅಲ್ವಾ. ಸೊ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಆ್ಯಂಡ್ ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ನಾವು ಹೀರೆಕಾಯಿ ಹೇಗೆ ಮಾಡ್ತೀವಿ ಅದೇ ರೀತಿಯೇ ಮಾಡಬೇಕು. ಬಟ್ ಅದರಲ್ಲಿ ಪಲ್ಯ ಮಾಡೋ ಸ್ಟೈಲ್ ಕೂಡ ತುಂಬಾ ಚೇಂಜ್ ಇದೆ. ಸೊ ಇಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಜಸ್ಟ್ ನೀರು ಕೂಡ ಮುಟ್ಸೋಲ್ಲ, ಹಾಗೇ ಮಾಡ್ತಾರೆ. ಆ್ಯಂಡ್ ಇದು ತುಂಬ ಡಿಫ್ರೆಂಟ್ ಆಗಿದೆ. ಇದೇ ರೀತಿ ಸಬ್ಜಿ ನಿಮಗೆ ಬರುವಂಥ ಬ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಡಿಫ್ರೆಂಟ್ ಆಗಿರುವಂಥ ಫ್ರೂಟ್ಸ್ ಸಿಗುತ್ತೆ ಇಲ್ಲಿ. ಆ್ಯಂಡ್ ಡಿಫ್ರೆಂಟ್ ಆಗಿರುವಂಥ ಸಬ್ಜಿ ತರಕಾರಿಗಳು ಸಿಗುತ್ತೆ ಇಲ್ಲಿ. ನಮ್ಮ ಕಡೆ ಎಲ್ಲ ಹೇಗಿರುತ್ತೆ ಅಂದರೆ ಕರ್ನಾಟಕದಲ್ಲಿರುವಂಥ ಏನು ಸಬ್ಜಿ ಇರುತ್ತೆ ಅದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ.
ಕೆಲವೊಂದು ಇರುತ್ತೆ ಸೇಮ್ ಮ್ಯಾಚಿಂಗ್, ಅಂದರೆ ಸೇಮ್ ಅದೇ ರೀತಿಯೇ ಇರುತ್ತೆ ಈ ಕಡೆ. ಬಟ್ ಆದರೆ ಕೆಲವೊಂದು ಹೇಗಿರುತ್ತೆ ಅಂದರೆ ನಮ್ಮ ಕಡೆ ಸಿಗೋದಿಲ್ಲ. ಸೊ ಮೊದಲಿಗೆ ನೋಡಿ ಮೇಲ್ಗಡೆ ಇರೋ ಸಿಪ್ಪೆನ ಯಾವ ರೀತಿ ಹೀರೆಕಾಯಿ ತೆಗಿತೀವಿ ಅದೇ ರೀತಿಯೇ ತೆಗೆದಿರುವಂಥದ್ದು. ಆ್ಯಂಡ್ ಸೇಮ್ ಇದನ್ನ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ಕೊತೀವಿ. ಅದಾದ ನಂತರ ಏನು ಮಾಡ್ಬೇಕಂದ್ರೆ ಜಸ್ಟ್ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತೀವಿ. ಯಾವುದೇ ರೀತಿ ನೀರು ಹಾಕೋ ಹಾಗಿಲ್ಲ. ನಾನು ಈ ಕಡೆ ಬಂದಮೇಲೆ ಇದನ್ನು ಕಲ್ತಿರೋದು ಆ್ಯಕ್ಚುಲಿ. ಜಸ್ಟ್ ಎಣ್ಣೆ ಒಗ್ಗರಣೆ ಕೊಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ನೀರು ಬಿಡುತ್ತಾ ಹೋಗುತ್ತೆ ಸಬ್ಜಿ, ಆ್ಯಂಡ್ ನೆಕ್ಸ್ಟ್ ಸಬ್ಜಿ ಆಗಿಬಿಡುತ್ತೆ. ಓಕೆ. ಸೊ ಮಳೆ ಬರ್ತಾ ಇದೆ ಇವಾಗ 10 ಗಂಟೆ 10:30 ಆಯಿತು. ಸೊ ಇವರು ಆಫೀಸ್ಗೆ ಹೋದರು. ಆ್ಯಂಡ್ ಮನೆ ಹೊರಗಡೆ ವ್ಯೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಈ ಮನೆ ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಸಾಮನೆ ಎದುರುಗಡೆ ನೋಡ್ತಾ ಇದ್ದರೆ ಗಾರ್ಡನ್ ಇದೆ. ಆ್ಯಂಡ್ ಅಲ್ಲಿ ಎಲ್ಲರೂ ಕೂಡ ಫಂಕ್ಷನ್ ಮಾಡ್ಬೋದು. ಎಲ್ಲರೂ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಫಂಕ್ಷನ್ ಮಾಡ್ಕೋಬೋದು ಏನಾದರೂ ಮನೇಲಿದ್ದರೆ ಕಾರ್ಯಕ್ರಮ. ಇದು ಗೇಟೆಡ್ ಕಾಲೋನಿ. ಸೊ ಗೇಟೆಡ್ ಕಾಲೋನಿ ಒಳಗಡೆ ಇರುವಂಥ ಮನೆ ಇದು. ಸೊ ಹೀಗಾಗಿ ಇಲ್ಲಿ ಏನು ಪಾರ್ಕ್ ಬಿಟ್ಟಿದ್ದಾರೆ, ಆ ಪಾರ್ಕಲ್ಲಿ ಯಾವುದೇ ರೀತಿ ಪ್ಲಾಟಿಂಗ್ ಎಲ್ಲ ಮಾಡಲ್ಲ ಅವರು. ಸೊ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಆ್ಯಂಡ್ ಸೊ ಇಲ್ಲಿ ಎದುರುಗಡೆ ಗಾಡಿ ನಿಂತಿರ್ಸಿರ್ತೀವಿ. ಸೊ ಇದು ಈ ರೀತಿ ಮಳೆ ಕೂಡ ಬರ್ತಾಯಿದೆ ನನಗೆ. ನಾನು ಮಳೆ ಬಂದಾಗೊಮ್ಮೆ ನನಗೆ ನಮ್ಮ ಅಮ್ಮನ ನೆನಪಾಗುತ್ತೆ, ನಮ್ಮ ತವ್ರ ಮನೆ ನೆನಪಾಗುತ್ತೆ. ಸೊ ಹಿಂಗೆ ನಿಂತ್ಕೊಂಡಿರ್ತೀನಿ ತುಂಬ ಹೊತ್ತು. ಆ್ಯಂಡ್ ಮನೆ ನೆನೆಸ್ಕೊಂಡು, ಯಾಕಂದ್ರೆ ನಮ್ಮ ಕಡೆ ಎಲ್ಲ ಮಳೆ ತುಂಬ ಜಾಸ್ತಿ, ಈ ಕಡೆ ಮಳೆ ತುಂಬ ಕಡಿಮೆ. ಮಳೆ ಆದರೆ ಅಪರೂಪ. ಸೊ ಮಳೆ ಆದಾಗ ತುಂಬ ಖುಷಿಯಾಗುತ್ತೆ. ಸ್ವಲ್ಪ ಬಂದು ಆಚೆಗಡೆ ನಿಂತಿರ್ತೀನಿ. ಸೊ ಏನೋ ಮನೆ ಕೂಡ ನೆನಪಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಬದುಕಬೇಕಷ್ಟೇ. ನಾನು ಹೇಳೋದು ಅದಕ್ಕೇ, ಲೈಫು ತುಂಬಾ ಎಲ್ರಿಗೂ ಒಂದೇ ಥರ ಇರೋದಿಲ್ಲ. ಸೊ ಎಲ್ರಿಗೂ ಡಿಫ್ರೆಂಟಾಗಿರುತ್ತೆ. ಬಟ್ ಸ್ಟಿಲ್ ನಾನು ತುಂಬ ಖುಷಿಯಾಗಿರ್ತೀನಿ, ಸೆಲ್ಫ್ ಮೋಟಿವೇಟ್ ಮಾಡ್ಕೋತೀನಿ. ಮತ್ತೆ ರೂಟೀನ್ಗೆ ಮತ್ತೆ ಹೋಗ್ತೀನಿ. ಸೊ ಈ ರೀತಿ ಇರುತ್ತೆ. ಓಕೆನಾ. ಸೊ ನೀವು ಅಷ್ಟೇ ಯಾವುದೇ ರೀತಿ ಏನೋ ಟೆನ್ಷನ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇದು ನನ್ನ ಮನೆ ಹೊರಗಡೆ ಇವಾಗ ನೋಡ್ತಾ ಇರುವಂಥದ್ದು. ಬಟ್ ಆದರೆ ಇದನ್ನ ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೀನಿ, ಬರುವಂಥ ದಿನದಲ್ಲಿ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಾನು ರೂಮ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ನಾನು ಮೊದಲು ನೀವು ನೋಡ್ತಾ ಇರುವಂಥ ವೀಡಿಯೋಸ್ಗಳೇನಿತ್ತಲ್ವ ಶ್ರೇಯ ಕ್ರಿಯೇಟಿವಿಟಿ ಝೋನಲ್ಲಿ ನನ್ನ ಒಂದು ಏನು ಸ್ಟಿಚಿಂಗ್ ವೀಡಿಯೋಸ್ಗಳು ಬರ್ತಾಯಿತ್ತು, ಅದು ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನಾನಿವಾಗ ನನ್ನ ಏನು ರೂಮ್ ಇತ್ತು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಹೇಳಿದ್ದೆ ನನ್ನ ಮನೆ ಆ್ಯಕ್ಚುಲಿ ಇದು ಏನು ಇದ್ವಿ ಆ ಮನೆ ಆ್ಯಕ್ಚುಲಿ ಬೇರೆದವ್ರಿಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ಆದರೆ ಇದು ಇನ್ನೂ ಡಿಸೈಡ್ ಆಗಿಲ್ಲ. ಈ ನೆಕ್ಸ್ಟ್ ವೀಕಲ್ಲಿ ಆಗುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು ಏನಾಯಿತು ಅಂತ. ಸೊ ಸದ್ಯಕ್ಕೆ ಮಾತ್ರ ಇದೇ ರೀತಿ ಇದೆ. ಇವಾಗ ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡಿದ್ದೀನಿ ಆ್ಯಕ್ಚುಲಿ. ಮೊದಲು ಹೇಗಿತ್ತಂದರೆ ಕಿಟಕಿಯಲ್ಲೇ ಇಟ್ಟಿದ್ವಿ ಆ್ಯಕ್ಚುಲಿ, ಇದು ಒಂದು ಟೇಬಲ್ ಹಾಕ್ಬಿಟ್ಟು. ಬಟ್ ಅಲ್ಲಿ ಏನಾಗ್ತಾಯಿದೆ ಅಂತಂದರೆ ಸ್ವಲ್ಪ ನನಗೆ ಕಿಟಕಿ ಓಪನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹೀಗಾಗಿ ಏನು ಮಾಡಿದ್ದೆ ಅಂದರೆ ಫಸ್ಟಿಗೆ ನಾವಲ್ಲಿ ಕಿಟಕಿ ಓಪನ್ ಮಾಡೋ ಥರ ನಾನು ಈ ರೀತಿ ಮಧ್ಯದಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ನಾನು ಸ್ಟಿಚಿಂಗ್ ಮಷಿನ್ಗೆ. ಬಟ್ ಮೇನ್ ನಿಮಗೆ ಹೇಳಬೇಕು ಅಂತಂದರೆ ಇದು ಹೇಗಿರುತ್ತೆ, ಸುಮಾರು ಜನ ನಿಮಗೂ ಹೇಳಿರ್ತಾರೆ ಈ ರೀತಿ ಸ್ಟಿಚಿಂಗ್ ಮಷಿನ್ ತೊಗೊಳ್ಳಿ, ನೀವು ಈಸಿಲಿ ಮಾಡ್ಬೋದು ಅಂತ. ಬಟ್ ಆದರೆ ನಾನೆಲ್ಲ ತೊಗೊಂಡಿದ್ದೀನಿ ಆ್ಯಕ್ಚುಲಿ, ಇದ್ರ ಜೊತೆ ಸೆಟ್ ಬಂದಿರುವಂಥದ್ದು. ಬಟ್ ಆದರೆ ಇದು ಅಷ್ಟೊಂದು ಯೂಸ್ ಆಗೋಲ್ಲ ನನಗೆ. ಇವಾಗೂ ಕೂಡ ಇದನ್ನು ಅಟ್ಯಾಚ್ ಮಾಡಿದ್ದೀನಿ. ಬಟ್ ಆದರೆ ಪ್ರತಿ ಸಾರಿ ಇದನ್ನ ತೆಗೆದು ನಂತರ ಇಲ್ಲಿ ಬಾಬಿನ್ಗೆಲ್ಲ ದಾರ ಹಾಕೋದಾಯಿತು, ಪ್ರತಿಯೊಂದು ತುಂಬಾ ಡಿಸ್ಟರ್ಬೆನ್ಸ್ ಅನಿಸುತ್ತೆ ನನಗೆ. ಬಟ್ ಅದು ಕೂಡ ಟ್ರೈ ಮಾಡಿರ್ತೀನಿ, ಸಮ್ಟೈಮ್ಸ್ ಯೂಸ್ ಮಾಡೋಣ ಅಂತ ಮನಸ್ಸು ಮಾಡ್ತೀನಿ. ಮತ್ತು ನೆಕ್ಸ್ಟ್ ನನಗೆ ತುಂಬಾ ಡಿಸ್ಟರ್ಬ್ ಆಗೋಕ್ಕೆ ಶುರು ಮಾಡಿದರೆ ನಾನು ಅದನ್ನ ತೆಗೆದುಬಿಡ್ತೀನಿ. ಸೊ ಹೀಗಾಗಿ ಯಾರಾದರೂ ಮಷಿನ್ ತೊಗೋತಾ ಇದ್ದರೆ ಸೊ ಈ ರೀತಿ ಏನು ನೀವು ಇವಾಗಲೇ ತೊಗೊಳಕ್ಕೆ ಹೋಗ್ಬಿಡಿ ಟೇಬಲ್ನ. ನಾನು ಏನು ಮಾಡಿದ್ವಿ ಅಂತಂದರೆ ನನಗೇನು ಇದು ಗಿಫ್ಟ್ ಬಂದಿತ್ತು. ಸೊ ಇದು ಜೊತೆಲೇ ಆ್ಯಕ್ಚುಲಿ ಆರ್ಡ್ರ್ ಆಗಿರುವಂಥದ್ದು. ಸೊ 2 ಜೊತೆಲೇ ಬಂದಿರುವಂಥದ್ದು. ಹೀಗಾಗಿ ಓಕೆ. ಆ್ಯಂಡ್ ತುಂಬಾ ಯೋಚನೆ ಮಾಡಿ ನೋಡಿ ಮಷಿನ್ ತೊಗೊಂಡಿದ್ದೆ ಆ್ಯಕ್ಚುಲಿ. ಆ್ಯಂಡ್ ಆ್ಯಕ್ಚುಲಿ ನನಗೇನು ಐಡಿಯಾ ಇರಲಿಲ್ಲ ತೊಗೋಬೇಕು ಅಂತ. ಬಟ್ ಆದರೆ ನಾನು ನಮ್ಮ ಅತ್ತೆ ಮನೆಯಲ್ಲಿ ಏನು ಇವಾಗ ನಮ್ಮ ನೆಗೆಣ್ಣೆರೆಲ್ಲರೂ ಇದ್ದಾರೆ. ಸೊ ಆ ಟೈಮಲ್ಲಿ ನಾನು ಅಲ್ಲಿ ಮಷಿನ್ ಇತ್ತು ಆ್ಯಕ್ಚುಲಿ, ಮಷಿನ್ ಕೇಳಿದ್ವಿ. ಸೊ ನನಗೆ ಬೇಕು ಅಂತ, ಯಾಕಂದರೆ ಯಾರು ಯೂಸ್ ಮಾಡ್ತಾ ಇರಲಿಲ್ಲ, ಹಳೆ ಮಷಿನ್ ಇತ್ತದು ಆ್ಯಕ್ಚುಲಿ. ಸೊ ಬಟ್ ಆದರೆ ನನಗೆ ಸೊ ಅದು ಇವಾಗ ಬೇಡ ಅಂತ ನನಗೆ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರು. ಇವಾಗಲೇ ತೊಗೊಂಡು ಹೋಗಬೇಡ, ನಮಗೆ ಅದು ಬೇಕಾಗುತ್ತೆ ಅಂತ ಹೇಳಿ. ಸೊ 2-3 ಬಾರಿ ಕೇಳಿದಾಗ ಸೊ ನನ್ನ ಹಸ್ಬೆಂಡು ಸಡನ್ನಾಗಿ ಯಾಕೋ ಏನೋ ಗೊತ್ತಿಲ್ಲ, ಸೊ ಅವ್ರೇನು ಮಾಡಿದ್ದಾರೆ ಆನ್ಲೈನ್ ಇದಕ್ಕೆ ಆರ್ಡ್ರ್ ಮಾಡಿ ನನಗೆ ಬರ್ಡೇದಲ್ಲಿ ಇದನ್ನು ಗಿಫ್ಟ್ ಮಾಡಿರುವಂಥದ್ದು ಅವರು. ಸೊ ನನಗೆ ಐಡಿಯಾ ಇರಲಿಲ್ಲ ಅದು ಆ್ಯಕ್ಚುಲಿ ಇದು ಕೊಡಿಸ್ತಾರಂತ. ನಾನು ನಾರ್ಮಲಿ ಹಳೆ ಮಷಿನ್ ಏನಿರುತ್ತೆ ಅದ್ರ ಬಗ್ಗೆ ಐಡಿಯಾ ಇಟ್ಕೊಂಡು ಕೂತ್ಕೊಂಡಿದ್ದೆ. ನನಗೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ತೊಗೊಳ್ಳುವಾಗ. ಬಟ್ ಆದರೆ ನನ್ನ ಹಸ್ಬೆಂಡ್ ಏನಿದ್ದಾರೆ ಅವ್ರಿಗೆ ಅನ್ನಿಸ್ತು ಸ್ವಲ್ಪ ಏನೋ ಇಂಪ್ರೂವ್ ಆಗಿರೋಂಥದ್ದು ಕೊಡಿಸಿದ್ರೆ ಇನ್ನೂ ಚೆನ್ನಾಗಿ ಬೆಟರ್ ಮಾಡ್ಬೋದು ಅಂತ. ಸೊ ಮೊದಲೆಲ್ಲ ಕಾಲಲ್ಲಿ ತುಳಿತಾ ಇದ್ವಲ್ವ, ಸೊ ಅವ್ರಿಗೆ ಅನ್ನಿಸ್ತಾ ಇತ್ತು. ಸೊ ಅದೆಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ, ಮತ್ತು ಕಾಲು ನೋವು ಕೂಡ ಬರುತ್ತೆ, ಆ್ಯಂಡ್ ಬೆನ್ನು ನೋವು ಬರುತ್ತೆ. ಸೊ ಹೀಗಾಗಿ ಅವ್ರು ಏನು ಮಾಡಿದ್ರು ಅಂತಂದರೆ ಈ ಮಷಿನ್ ಇರಲಿ ಅಂತ. ಸೊ ಇದನ್ನು ನಾನು ಬರ್ಡೇದಲ್ಲಿ ಗಿಫ್ಟ್ ಮಾಡಿರೋಂಥದ್ದು. ಸಡನ್ನಾಗಿ ಇದು ಮನೆ ಬಂದಾಗಲೇ ನನಗೆ ಗೊತ್ತಾಗಿರೋದು ಮಷಿನ್ನು ಬಂದಿದೆ ಅಂತ. ಸೊ ಇದ್ರ ಬಗ್ಗೆ ನಾನು ಚಿಕ್ಕದೊಂದು ಬ್ಲಾಗ್ ಕೂಡ ಹಾಕಿದ್ದೀನಿ. ಸೊ ಆ ಬ್ಲಾಗ್ ನೀವು ನೋಡ್ತೀವಂತಂದರೆ ಸೊ ಅದು ನಿಮಗೆ ಕೊಡ್ತೀನಿ. ಸೊ ನೀವು ನಮಗೆ ಕಾಮೆಂಟ್ ಮಾಡಿ, ಇಲ್ಲ ಅಂತಂದರೆ ಓಕೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ತೆಗೆದಾಕ್ಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ಅದನ್ನ ಆ್ಯಡ್ ಮಾಡಿರ್ತೀನಿ. ಬಟ್ ಆಮೇಲೆ ಆಗ್ತಿರೋಂಥ ಡಿಸ್ಟರ್ಬೆನ್ಸ್ ನೋಡಿದ್ಮೇಲೆ ಸೊ ಹೇಗಿದೆಯೋ ಹಾಗೆಯೇ ನಾನು ಹೊಲಿಯೋಕ್ಕೆ ಶುರು ಮಾಡ್ತೀನಿ.
ಸೊ 2 ರೀತಿಯಿಂದ ಮಾಡ್ಬೋದು. ಒಂದು ಸ್ಟ್ಯಾಂಡ್ ಹಾಕಿ ಮಾಡ್ಬೋದು, ಇನ್ನೊಂದು ಸ್ಟ್ಯಾಂಡ್ ಇಲ್ಲದು ಕೂಡ ಮಾಡ್ಬೋದು. ಆ್ಯಂಡ್ ಯಾರೆಲ್ಲ ಹೆಣ್ಮಕ್ಳು ಮನೆಯಿಂದ ಏನಾದರೂ ಹೊಲಿಗೆ ಕೆಲಸ ಮಾಡಬೇಕೇನಾದರೂ ಅಂತ ಅಂದ್ಕೊಂಡಿದ್ದೀರಂದರೆ ಈ ರೀತಿ ಮಷಿನ್ ತೊಗೊಳ್ಳಿ. ಇವಾಗ ಹೇಗಿದೆ ಅಂದರೆ ಜಾಸ್ತಿ ಹೆಣ್ಮಕ್ಳಿಗೆ ಸಿಸರಿನೇ ಆಗಿರುತ್ತೆ, ಸಿ ಸೆಕ್ಷನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಸ್ಟಿಚಿಂಗ್ ಮಷಿನ್ ನಡ್ಸೋಕ್ಕಾಗಲ್ಲ, ತುಂಬ ಹೊತ್ತು ನಡ್ಸೋಕ್ಕಾಗಲ್ಲ. ಸೊ ಹೀಗಾಗಿ ಈ ರೀತಿ ಮಷಿನ್ಗಳಿದ್ದರೆ ತುಂಬ ಆಟೋಮೆಟಿಕ್ಲಿ ಇದು ನಡೀತಾನೆ ಇರುತ್ತೆ. ಸೊ ನಿಮ್ಮ ಕೆಲಸ ನಡೀತಾನೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಇದ್ರ ಡೀಟೇಲ್ ವೀಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ, ಇದ್ರ ಡೀಟೇಲ್ ವೀಡಿಯೋ ಹಾಕ್ತೀನಿ ನಾನು. ಮಷಿನ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಸ್ಟೆಪ್ಸ್ ಬೈ ಸ್ಟೆಪ್ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ಅಫೋರ್ಡೆಬಲ್ ಕೂಡ ಇದೆ, ಎಲ್ಲರೂ ಹೆಣ್ಮಕ್ಳು ತೊಗೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಇವಾಗ ನಾನು ಹೇರ್ ಬೋಸ್ಗಳು ಮಾಡ್ತಾಯಿರ್ತೀನಿ. ಯಾವಾಗ ನನಗೆ ಆಫ್ ಟೈಮ್ ಇರುತ್ತೆ ಆ ಟೈಮಲ್ಲಿ ನಾನು ಹೇರ್ ಬೋಸ್ಗಳು ಮಾಡ್ತಾಯಿರ್ತೀನಿ. ಸೊ ಇದು ಹೇಗಿರುತ್ತೆ ಅಂದರೆ ನಾನು ಫ್ರೀ ಇದ್ದಾಗ ಇದನ್ನು ಸ್ಟಾಕ್ ಮಾಡಿ ಇಡ್ತಾ ಹೋಗ್ತಾ ಇರ್ತೀನಿ. ನಂತರ ಫ್ರೀ ಇದ್ದಾಗ ಮತ್ತೆ ಕ್ಲಿಪ್ ಅಟ್ಯಾಚ್ ಮಾಡ್ತೀನಿ, ಮತ್ತು ಫ್ರೀ ಇದ್ದಾಗ ಇದಕ್ಕೆ ಕಾರ್ಡ್ಸ್ಗೆಲ್ಲ ಅಟ್ಯಾಚ್ ಮಾಡಿ ಪ್ಯಾಕಿಂಗ್ ಮಾಡಿಬಿಟ್ಟು ನಾನು ಸ್ಟಾಕ್ ಮಾಡಿ ಇಡ್ತಾ ಇರ್ತೀನಿ. ಸೊ ಇದು ಪ್ರೊಸೆಸ್ಸು 3 ದಿನ ನಡೆಯುತ್ತೆ ವಾರದಲ್ಲಿ. ಸೊ ನನ್ನ ಬ್ಲಾಗಲ್ಲಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಪ್ರತಿದಿನ ಗೊತ್ತಾಗುತ್ತೆ. ನಾನು ಬ್ಲಾಗ್ಸ್ಗಳನ್ನ ರೆಗ್ಯುಲರಾಗಿ ನೋಡ್ತಾ ಹೋದರೆ. ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ, ಮನೆಯಲ್ಲೇ ಮಾಡಬೇಕು, ಮಕ್ಕಳನ್ನೂ ನೋಡ್ಕೊಂಡು ಹೋಗಬೇಕು ಅಂದರೆ ಹೊಲಿಗೆ ಬೆಸ್ಟ್ ಅಂತ ನನಗನ್ಸುತ್ತೆ. ನಿಮ್ಮದೇ ಆದಂಥ ನೀವೇ ಒಂದು ಚಿಕ್ಕದೊಂದು ಯಾವುದಾದ್ರು ಪ್ರಾಡಕ್ಟ್ಗಳನ್ನ ರೆಡಿ ಮಾಡೋದಕ್ಕೆ ಪರ್ಫೆಕ್ಷನ್ ತೊಗೊಂಡು ಸೊ ಅದನ್ನೇ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಿಕೊಂಡು ನೀವು ಕೆಲಸವನ್ನು ಮಾಡ್ಬೋದು. ಸೊ ಅದೇ ರೀತಿ ನಾನು ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಲ್ಲೂ ಕೂಡ ಹೇರ್ ಬೋ ಕಿಟ್ ಆಯಿತು, ಸ್ಕ್ರಂಚಿ ಕಿಟ್ ಆಯಿತು, ಸುಮಾರು ಕಿಟ್ಗಳನ್ನ ನಾನು ಅನೌನ್ಸ್ ಕೂಡ ಮಾಡಿದ್ದೆ. ಸೊ ಯಾರಿಗೆಲ್ಲ ಹೆಣ್ಮಕ್ಳಿಗೆ ಬೇಕು, ಸೊ ಅವರು ತರಿಸ್ಕೊಂಡು ಒಂದು ಸಾರಿ ಮಾಡಿ ನೋಡಿ. ಸೊ ಸಪೋಸ್ ನೀವು ಬೇಕು ಅಂತಂದರೆ ಕಂಟಿನ್ಯೂಸ್ ಆ್ಯಸ್ ಅ ಬಿಸ್ನೆಸ್ಸಾಗಿ ನೀವು ಇದನ್ನು ರನ್ ಮಾಡ್ಬೋದು. ವೆಂಡರ್ ಎಲ್ಲಿ ಸಿಗ್ತಾರೆ, ಯಾರ ಹತ್ರ ನಾವು ತೊಗೋಬೇಕು, ಮತ್ತು ಇದೇ ರೀತಿ ನಾವೇನು ಕಳಿಸಿರ್ತೀವಿ ಕಿಟ್ಟಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆನೇ ಇರುತ್ತೆ. ಆ್ಯಂಡ್ ಅದೇ ರೀತಿ ಬಟ್ಟೆಸ್ಗಳು ಬೇಕಂದರೆ ಯಾರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲ ಮಾಹಿತಿ ನಾನು ನೀಡಿರ್ತೀನಿ. ಸೊ ನಿಮಗೆ ಯಾವ ರೀತಿ ಏನಾದರೂ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅಂತಂದರೆ ಡೆಫಿನೆಟ್ಲಿ ನೀವು ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಕೇವಲ ಇದೇ ಹೇರ್ ಸ್ಕ್ರಂಚಿ ಅಥವಾ ಹೇರ್ ಬೋನೇ ಮಾಡಿ ಅಂತ ಹೇಳ್ತಾ ಇಲ್ಲ, ಸುಮಾರು ಡಿಫ್ರೆಂಟ್ ವೇದಲ್ಲಿ ಬಿಸ್ನೆಸ್ಗಳು ಮಾಡ್ಬೋದು ನೀವು. ಸೊ ಐಡಿಯಾಸ್ಗಳು ಕೂಡ ಸುಮಾರು ಇರುತ್ತೆ. ಬೇಕು ಅಂತಂದರೆ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಸಿಂಪಲ್ ಆಗಿರೋಂಥ ಬಿಸ್ನೆಸ್ಗಳನ್ನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ತುಂಬ ಈಸಿ ಇರುತ್ತೆ, ಜೆಂಟ್ಸು ಕೂಡ ಮಾಡ್ಬೋದು, ಲೇಡೀಸ್ ಕೂಡ ಮಾಡ್ಬೋದು, ಎಲ್ಲರೂ ಕೂಡ ಮಾಡ್ಬೋದು, ರಿಟೈರ್ಡ್ ಪರ್ಸನ್ ಕೂಡ ಮಾಡ್ಬೋದು, ವಯಸ್ಸಾದವ್ರು ಮಾಡ್ಬೋದು. ತುಂಬ ಈಸಿಯಾಗಿರೋಂಥ ಸುಮಾರು ಬಿಸ್ನೆಸ್ಗಳಿದೆ. ಸೊ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ನಾನಿಲ್ಲಿ ಆ್ಯಕ್ಚುಲಿ ಟೈಮ್ ಪಾಸಿಂಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ವರ್ಕ್ ಮಾಡಲೇಬೇಕಂತ ಇಲ್ಲ, ಬಟ್ ಆದರೆ ನನಗೆ ಟೈಮ್ ಪಾಸ್ ಆಗ್ತಾಯಿಲ್ಲ. ನಾರ್ತ್ ಇಂಡಿಯಾ ಬಂದಮೇಲೆ ಇಲ್ಲಿ ನನಗೆ ಮೊದಲಿನ ಥರ ಎಲ್ಲ ಜನರ ಸಂಪರ್ಕ ಇಲ್ಲ. ಸೊ ಹೀಗಾಗಿ ನಾನು ತುಂಬ ಬ್ಯುಸಿ ಇರೋದಕ್ಕೆ ಇವನ್ನೆಲ್ಲ ಮಾಡ್ತಾ ಇರುವಂಥದ್ದು ಕೆಲಸ. ಆ್ಯಂಡ್ ಸುಮಾರು ಲಾಸ್ಟ್ ಟೈಮ್ ನೀವು ಕೇಳ್ತಾ ಇದ್ರಿ ನನ್ನ ಹಸ್ಬೆಂಡ್ ಏನು ಜಾಬ್ ಮಾಡ್ತಾರಂತ. ನನ್ನ ಹಸ್ಬೆಂಡು ಟ್ರಾನ್ಸ್ಫರೇಬಲ್ ಜಾಬ್ ಇದೆ ಆ್ಯಕ್ಚುಲಿ. ಸೊ ನೀವು ಗೆಸ್ ಮಾಡಿ ಏನು ಮಾಡ್ತಾ ಇರ್ಬೋದು ಅಂತ. ಸೊ ಕಾಮೆಂಟಲ್ಲಿ ನಾನು ನೋಡ್ತೀನಿ ಎಷ್ಟು ಜನ ಕರೆಕ್ಟಾಗಿ ಉತ್ತರ ಕೊಡ್ತೀನಿ ಅಂತ ಗೆಸ್ ಮಾಡಿ. ಟ್ರಾನ್ಸ್ಫರ್ ಜಾಬ್ ಅಂತ ಹೇಳಿದ್ದೀನಿ. ಸೊ ಹಾಗಿದ್ರೆ ಯಾವ ಪೋಸ್ಟಲ್ಲಿರ್ಬೋದು ಅಥವಾ ಯಾವ ರೀತಿ ಜಾಬ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ, ಓಕೆನಾ. ಸೊ ಇದು ಇವತ್ತು ನಾನು ನಿಮಗೆ ಏನು ಹೇರ್ ಬೋಸ್ಗಳು ಮಾಡ್ತಾಯಿದ್ದೀನಿ, ಅದ್ರ ಫಿನಿಶಿಂಗ್ ಮಾಡ್ತಾ ಇರೋವಂಥದ್ದು. ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ ಟೈಮ್ ತುಂಬಾ ಕನ್ಸ್ಯೂಮ್ ತೊಗೊಳುತ್ತೆ. 5 ಗಂಟೆವರೆಗೂ ನಾನು ಕೆಲಸ ಮಾಡ್ತೀನಿ. 5 ಗಂಟೆ ಆದಮೇಲೆ ನನ್ನ ಹಸ್ಬೆಂಡ್ ಬರ್ತಾರೆ. ನಂತರ ಮತ್ತೆ ಸಂಜೆ ಅಡುಗೆ ಆಯಿತು, ಮತ್ತು 7 ರಿಂದ 8 ಗಂಟೆಗೆ ನಾವು ವಾಕಿಂಗ್ ಹೋಗ್ತೀವಿ. ಸೊ 3 ಜನ ಹೋಗ್ತೀವಿ, ನಾನು, ನನ್ನ ಮಗ, ನನ್ನ ಹಸ್ಬೆಂಡು. ಸೊ ಇದು ಒಂದು ಕ್ವಾಲಿಟಿ ಟೈಮ್ ಅಂತ ಹೇಳಿ. ಸೊ 3 ಜನ ಸ್ವಲ್ಪ ಸುತ್ತಾಡ್ಕೊಂಡ್ಬಂದು ನಂತರ ಊಟ ಮಾಡಿ ನಂತರ ರೆಸ್ಟ್ ಮಾಡ್ತೀವಿ. ಇದು ನನ್ನ ರೂಟೀನ್ ಆ್ಯಕ್ಚುಲಿ. ಸೊ ಇವಾಗ ನಾನೇನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ, 4:15 ಆಲ್ರೆಡಿ ಆಗಿದೆ. ಆ್ಯಂಡ್ ಇದೆಲ್ಲ ಮಾಡೋದು ತುಂಬ ಈಸಿ ಇಲ್ಲ. ಸುಮಾರು ಜನರಿಗೆ ಅನಿಸ್ಬೋದು ಇದು ತುಂಬ ಚಿಕ್ಕ ಪ್ರಾಡಕ್ಟ್ ಏನು ಈಸಿ ಇರುತ್ತೆ ಅಂತನೋ. ಸೊ ಈಸಿ ಇರೋಲ್ಲ ಸ್ನೇಹಿತರೆ, ಯಾವುದೇ ಕೆಲಸ ಆದರೂ ಈಸಿ ಇರೋದಿಲ್ಲ, ತುಂಬಾ ಕಷ್ಟಪಡಬೇಕಾಗುತ್ತೆ. ಪರ್ಫೆಕ್ಷನ್ ಅಂದರೆ ಪರ್ಫೆಕ್ಟಾಗಿರೋಂಥ ಪ್ರಾಡಕ್ಟ್ ರೆಡಿ ಮಾಡಿ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡುವಾಗ ತುಂಬಾ ಶ್ರಮ ಪಡಬೇಕಾಗುತ್ತೆ. ಹಾಗೆಯೇ ಹೊಲಿಯೋದಂತಂದರೆ ದ್ಯಾಟ್ ಈಸ್ ಒಂದು ಡಿಫ್ರೆಂಟು. ಬಟ್ ಅದೇ ಪ್ರಾಡಕ್ಟ್ ಫಿನಿಶಿಂಗ್ ಇಲ್ಲ ಅಂತಂದರೆ ಯಾರೂ ತೊಗೊಳ್ಳೋದಿಲ್ಲ. ಯಾರೂ ತೊಗೊಳ್ಳದೆ ಹೋದರೆ ಅದು ಬಿಸ್ನೆಸ್ ಅಂತ ಆಗೋದೇ ಇಲ್ಲ. ಸೊ ಹೀಗಾಗಿ ಮಾಡುವಂಥ ಕೆಲಸ ಕರೆಕ್ಟಾಗಿರಬೇಕು. ಚಿಕ್ಕದೇ ಪ್ರಾಡಕ್ಟ್ ರೆಡಿ ಮಾಡಿ ಅದು ಫಿನಿಶಿಂಗ್ ಚೆನ್ನಾಗಿರಬೇಕು, ಕಸ್ಟಮರ್ಸ್ ಆರ್ಡರ್ ಕೊಡೋ ಹಾಗಿರಬೇಕು. ಸೊ ಅದ್ರ ಬಗ್ಗೆ ತುಂಬಾ ಪ್ರಿಪ್ರೇಷನ್ ಮಾಡಿಕೊಂಡು ಮೆಂಟಲಿ ಕೂಡ ನಾವು ಪ್ರಿಪೇರ್ ಇರಬೇಕಾಗುತ್ತೆ. ಸೊ ಹೀಗಾಗಿ ನಾನು ಹೇಳೋದು ಇಷ್ಟೇ, ಅಲ್ಲಿ ಇಲ್ಲಿ ಕೆಲಸ ಕೇಳೋಕ್ಕಿಂತ ನಿಮ್ಮದೇ ಆದಂಥ ಚಿಕ್ಕದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸುಮಾರು ಐಡಿಯಾಸ್ಗಳಿರುತ್ತೆ. ಸೊ ಅವುಗಳನ್ನ ತೊಗೊಳ್ಳಿ, ಮನೇಲಿ ಒಂದು ಚಾಲೆಂಜಾಗಿ ಸ್ಟಾರ್ಟ್ ಮಾಡಿ. ಇವತ್ತು ಏನು ನೀವು ಚಿಕ್ಕದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ತುಂಬ ಬೆಳೆದು ದೊಡ್ಡ ಮರ ಆಗೋದೇನು ತುಂಬ ದಿನ ಆಗೋದಿಲ್ಲ, 1-2 ಇಯರ್ಸ್ ತೊಗೊಳುತ್ತೆ. ಅದರೊಳಗಡೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ನೀವು ಕೂಡ ಮಾಡ್ಬೋದು, ಮನೆಯಿಂದ ಏನಾದರೂ ಕೆಲಸ ಮಾಡ್ತೀವಿ ಅನ್ನೋರಿಗೆ ಸುಮಾರು ದಾರಿಗಳಿರುತ್ತೆ. ಆ್ಯಂಡ್ ಇವಾಗ ಸೆಕೆ ಕೂಡ ಸ್ಟಾರ್ಟ್ ಆಗಿದೆ. ಇವಾಗ ತುಂಬಾ ಬೇಸಿಗೆ ಕಾಲ, ಹೀಗಾಗಿ ನಾನು ಭಾಳ ಹೊತ್ತು ಈ ಒಂದು ರೂಮಲ್ಲಿ ಕೂಡೋಕ್ಕಾಗೋದಿಲ್ಲ. ಸೊ ಇನ್ಮೇಲಿಂದ AC ಅಥವಾ ಕೂಲರ್ ಇಲ್ಲದೆ ನಾರ್ತ್ ಇಂಡಿಯಾದಲ್ಲಿ 4-5 ತಿಂಗಳು ಇರೋದು ತುಂಬ ಕಷ್ಟನೇ.
ಸೊ ಇದು ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ. ಸೊ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ರೀತಿ ಪ್ಲೇನ್ ಬೋಸ್ ಕೂಡ ನನ್ನ ಹತ್ರ ತೊಗೊತಾರೆ ಜನ. ಆ್ಯಂಡ್ ಇದರಲ್ಲಿ ಕೆಲವೊಂದು ನಾವು ಪರ್ಲ್ ಬೋ ಅಂತ ಹೇಳಿ ರೆಡಿ ಮಾಡ್ತೀವಿ, ಸೊ ಅದು ಕೂಡ ತೊಗೋತಾರೆ. ಆ್ಯಂಡ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಆ್ಯಂಡ್ ಇದು ತುಂಬಾ ಸುಸ್ತು ಅನಿಸುತ್ತೆ ನನಗೆ ಆ್ಯಕ್ಚುಲಿ, ಯಾಕಾಗ್ತಿದೆ ಅಂತ ಗೊತ್ತಿಲ್ಲ. ನಾನು ಸದ್ಯಕ್ಕೆ ಇನ್ನೂ ಚೆಕಪ್ ಮಾಡಿಸಿಲ್ಲ. ಸಪೋಸ್ ಮಾಡಿಸಿದರೆ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ವ್ಲಾಗ್ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.